ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ. ಬೆಳಿಗ್ಗೆ 6:30 ಪೂಜೆ ಇತ್ತು. ಹಾಗೆ ಪೂಜೆ ಆದ ನಂತರ ಜಂಡವನ್ನು ಹಾರಿಸೋದಿತ್ತು, ಹಾಗಾಗಿ ಹೋದದಾಗಿತ್ತು ಪೂಜೆಗೆ. ಹಾಗೆ ಪೂಜೆ ಕಂಪ್ಲೀಟ್ ಆಯಿತು, ಜಂಡ ಕೂಡ ಹಾರಿಸಿ ಆಯಿತು. ಟೈಮ್ ಇವಾಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ನಾನು ಕೇಸರಿ ಹಸಿರು ಕುರ್ತಾವನ್ನು ಹಾಕಿದ್ದೀನಿ. ನನ್ನ ಮಗಳು ನೋಡಿ ಬಿಳಿ ಬಟ್ಟೆ ಹಾಕಿದ್ದಾಳೆ. ಹಾಗೆ ಕೇಸರಿ ಬಿಳಿ ಹಸಿರು ಬ್ಯಾಂಡನ್ನು ಹಾಕಿದ್ದಾಳೆ. ಫೋಟೋಸ್ ತೆಗಿಲಿಕ್ಕಿದೆ, ಮನೆಗೆ ಹೋಗಿ ನಂತರ ನಿಮಗೆ ಶೇರ್ ಮಾಡ್ತೀನಿ ತೆಗೆದಾದ ನಂತರ. ಹಾಗೆ ನನ್ನ ಎಲ್ಲ ವ್ಯೂವರ್ಸಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಹಾಗೆ ಹ್ಯಾಪಿ ಫೆಸ್ಟಿವಲ್. ಜೋರಾಗಿ ಮಳೆ ಬೀಳ್ತಾ ಇದೆ ಅಂತ ಇಲ್ಲ. ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ತುಂಬ ಫೋಟೋಸ್ ಕೂಡ ತೊಗೊಂಡ್ವಿ. ತುಂಬ ಚೆನ್ನಾಗಿ ಫೋಟೋಸ್ ಬಂದಿದೆ. ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ. ಹಾಗೆ ನೀವು ಕೂಡ ನೋಡಿ ಯಾವ ಥರ ಬಂದಿದೆ ಫೋಟೋಸ್ ಅಂತ. ಚೆನ್ನಾಗಿ ಬಂದಿದೆ. ಹೊರಗಡೆ ತೆಗಿಬೇಕು ಅಂತ ತುಂಬ ಮನಸ್ಸಿತ್ತು, ಬಟ್ ತುಂಬ ಮಳೆ ಇರೋದ್ರಿಂದ ಫೋಟೋಸ್ ತೊಗೊಳ್ಳಿಕ್ಕೆ ಆಗಿಲ್ಲ. ಮನೆ ಅಂಗಳದಲ್ಲೇ ತೊಗೊಳ್ಬೇಕಾಯಿತು. ಸೊ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಬಟ್ ಓಕೆ. ಚಿಕ್ಕವರಿರ್ಬೇಕಾದ್ರೆ ಹಾಗೇ ಇತ್ತು. ನಾವು ಕನ್ನಡ ಸ್ಕೂಲಲ್ಲಿ ಅಂತೂ ಜಾಸ್ತಿ ಅದು ಹೊಸ ಬಟ್ಟೆ, ಬಿಳಿ ಬಟ್ಟೆಯನ್ನು ಹೊಸದು ಪ್ರತಿ ವರ್ಷ ಅದೇ ಟೈಮಲ್ಲಿ ಹೊಲಿಸ್ತಾ ಇದ್ರು ಅಮ್ಮ. ಆಗಸ್ಟ್ 15ಕ್ಕೆ ಅಂತ. ನಂತರ ಪೂರ್ತಿ ವರ್ಷ ಹಾಕೋದದು ಬಿಳಿ ಬಟ್ಟೆ ಇರತ್ತಲ್ವ ಆ ಟೈಮಲ್ಲಿ. ಹಾಗೆ ಹೊಸ ಬಳೆ, ಹೊಸ ಸರ, ಹೊಸ ರಿಬ್ಬನ್ ಅವೆಲ್ಲ ಹಾಕ್ತಾಯಿದ್ವಿ. ಇವಾಗ ಮತ್ತೆ ಮೆಮೊರೀಸ್ ಏನಿದೆ ಮತ್ತೆ ರಿಟರ್ನ್ ಬಂದಿದೆ. ಇವಳಿಗೆ ಹಾಕೋದು ಇವಾಗ ಎಲ್ಲವೂ ಕೂಡ. ತುಂಬ ಫೋಟೋಸನ್ನು ತೆಗೆದಿದ್ವಿ. ಇಷ್ಟು ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಸರಿಯಾಗಿ ಬಂದಿಲ್ಲ, ಬಿಕಾಸ್ ತುಂಬ ಮಳೆ ಅಲ್ವಾ, ಹೊರಗಡೆ ಹೋಗ್ಲಿಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲವೂ ಫೋಟೋ ತುಂಬ ಚೆನ್ನಾಗಿ ಬಂದಿದೆ. ಬ್ಯಾಕ್ಗ್ರೌಂಡ್ ಮಾತ್ರ ಫೇಲ್. ಫೋಟೋಸ್ ಎಲ್ಲ ತೆಗ್ದಾಯಿತು. ಇವಾಗ ಪತೋಳಿ ತಿನ್ನೋ ಟೈಮ್. ಪತೋಳಿ ತಿಂತಾ ಇದ್ದಾರೆ ನೋಡಿ. ಕೈ ಮುಗಿಯೋ ರೊಟ್ಟಿ ಇವತ್ತಿನ ಬ್ರೇಕ್ಫಾಸ್ಟ್ ಇದೆ ನಮಗೆ. ಚರ್ಚಲ್ಲಿ ಕೊಟ್ಟಿದ್ರು, ನಾನು ತಗೊಂಡಿಲ್ಲ. ಮನೆಯಲ್ಲಿ ಇಷ್ಟೆಲ್ಲ ಬೇಯಿಸಿದ್ದಾರೆ, ಮತ್ತೆ ಯಾಕೆ ತೊಗೊಂಡು ಬರೋದು ಅಂತ ಇಲ್ಲೇ ತಿಂದ್ರಾಯ್ತು ಅಂತ. ಸೊ ಇವಾಗ ಬ್ರೇಕ್ಫಾಸ್ಟನ್ನು ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮಾಡಿ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಪತ್ತೋಳಿ ಮಾತ್ರ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ಇದೇ ಥರ ಅವಳಿಗೆ ಇಡೋದು ಅಂತ ತಿಳ್ಕೊಂಡಿದ್ದೀನಿ. ಸರ ತೆಗ್ದಿದ್ಲು ಅವಳು. ಗಾಡಿ ಬಿಡ್ತಾಳೆ. ಕರ್ ಬೆಶಾಂಗೆ ಪತ್ತ ಶಗ್ಲೆಲ್ಲ ಕಡೆ ಬೆಶಾಂಗೆ ಓಡ್ಜ ಓಡ್ಜ ಓಡ್ಜ. ಪ್ರೀತಿಯ ಮುದ್ದಿನ ಮಗಳು ನಂದು ಇವಳು. ಎಲ್ಲರದ್ದು ಕೂಡ ಹಾಗೆ. ನಮ್ಮ ಊರಲ್ಲಿ ನಾವು ಚರ್ಚಿಗೆ ಹೋಗ್ತೀವಲ್ವ, ಹಾಗೆ ಪ್ರೋಗ್ರಾಮಿಗೆ ಕೂಡ ಹೋಗ್ತೀವಿ. ಮನೆಯಿಂದ ಚರ್ಚಿಗೆ ಹೋಗಿದ ತಕ್ಷಣ ಎಲ್ಲರೂ ಕೂಡ ಎತ್ಕೊಳ್ತಾಳೆ ಅವಳಿಗೆ. ನಂತರ ಮನೆ ಬರೋ ಟೈಮಲ್ಲಿ ನನ್ನ ಕೈಯಲ್ಲಿ ಅವಳು ಸಿಗ್ತಾಳೆ. ಹಾಗೆ ಪ್ರೋಗ್ರಾಮಿಗೆ ಹೋಗಿದ್ರು ಕೂಡ ಹಾಗೇ. ಈ ಮನೆಯಿಂದ ಪ್ರೋಗ್ರಾಮಿಗೆ ಹೋಗೋ ತನಕ ನನ್ನ ಕೈಯಲ್ಲಿ ಇರೋದವಳು. ನಂತರ ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟ್ ಆದ ನಂತರನೇ ನನ್ನ ಕೈಯಲ್ಲಿ ಅವಳು ಸಿಗೋದು. ಎಲ್ಲರ ಹತ್ರನೂ ಬಿಡ್ತೀನಿ ಹೋಗಲಿಕ್ಕೆ. ನನಗೆ ಆ ಥರ ಏನಿಲ್ಲ. ನನ್ನ ಮಗಳಿಗೆ ಕೊಡಬಾರ್ದು, ಯಾರ ಹತ್ರನೂ ಒಬ್ಬೊಬ್ಬರಿಗೆ ಇರುತ್ತಲ್ವ, ಅದು ಕೊಡಬಾರ್ದು ಹಾಗೆ ಹೀಗೆ. ನನಗೆ ಹಾಗಿಲ್ಲ. ಎಲ್ಲರ ಹತ್ರ ಕೂಡ ಹೋಗಬೇಕು, ಮುಂದೆ ಕಲಿಬೇಕಲ್ಲ ಅವಳು. ಹಾಗಾಗಿ ಎಲ್ಲರ ಹತ್ರ ಹೋಗಲಿಕ್ಕೆ, ಎಲ್ಲರ ಹತ್ರ ಮಾತಾಡಲಿಕ್ಕೆ ನನಗೆ ತುಂಬ ಇಷ್ಟ. ಎಲ್ಲರ ಹತ್ರ ಮಾತಾಡೋದು ಹಾಗೆ ಹೀಗೆ ನಂಗೆ ಖುಷಿ ಆಗುತ್ತೆ. ಸೊ ಅವಳು ಕೂಡ ಮುಂದೆ ಹಾಗೆ ಆಗಬೇಕು ಅಂತ. ಎಲ್ಲರ ಹತ್ರ ಮಾತಾಡಬೇಕು, ಮನೆಯಲ್ಲಿ ಬಂದವರ ಹತ್ರ, ಇಲ್ಲ ದಾರಿಯಲ್ಲಿ ಸಿಕ್ಕಿದ್ದ ಜನರಿಗೆ, ಎಲ್ಲರಿಗೂ ಕೂಡ ಬಡಿ 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 ಆಗಬೇಕು. ಬಡಿ 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 ಆಗಬೇಕು. ಅವಳದ್ದೇ ಗುಂಗೆಯಲ್ಲಿದ್ದಾಳೆ. ಸರ ಒಂದು ಸಲ ಕಿತ್ತಿ ಹಾಕಿದ್ಲು ಅವಳು. ನಾನು ತಿಳ್ಕೊಂಡೆ ಹೋಯಿತು ಅಂತ. ಅದು ಆ್ಯಕ್ಚುಲಿ ಏನಂತಾರೆ, ಥ್ರೆಡ್ ಉಂಟಲ್ವ, ಅದು ಹೋದದ್ದು. ಎಷ್ಟು ಫ್ಲ್ಯಾಗ್ ಕಲರ್, ಎಷ್ಟು ಸುಂದರವಾಗಿ ಕಾಣ್ತದಲ್ಲ. ನನಗೆ ತುಂಬಾ ಇಷ್ಟ ಕೇಸರಿ ಬಿಡಿ ಹಸಿರು. ಮಗುವಿನ ವಾಕರನ್ನು ವಾಶ್ ಮಾಡಿ ತಿಕ್ಕಿ
ಹೊರಗಡೆ ಸ್ವಲ್ಪ ಡ್ರೈ ಆಗಲಿಕ್ಕೋಸ್ಕರ ಇಟ್ಟಿದ್ದೀನಿ, ಮಳೆ ಇಲ್ಲ ಹಾಗಾಗಿ. ಈ ಒಂದು ವಾಕರ್ ಏನಿದೆ, ನಮ್ಮ ಕ್ರಿಸ್ಟನ್ ಆಗಲಿ ಹಾಗೆ ನಮ್ಮ ಇಬ್ಬರು ಕೂಡ ಆಟ ಆಡಿದ್ದಾಳೆ. ಇವಾಗ ನೆಕ್ಸ್ಟ್ ಆಟ ಆಡ್ತಾ ಇರೋದು ನನ್ನ ಮಗಳು. ಇಷ್ಟು ಬೇಗ ನಾನು ತೆಗೆಯಲ್ಲ, ಅದು ಜಸ್ಟ್ ವಾಶ್ ಮಾಡಿ ಇಡೋದು ಅಷ್ಟೇ, ಬಾಯಲ್ಲೆಲ್ಲ ಹಾಕ್ತಾಳಲ್ವ ಹಾಗಾಗಿ. ಮೀನನ್ನು ತಂದಿದ್ದಾರೆ, ನೋಡ್ತಾ ಇರ್ಬೋದು ಎಷ್ಟೆಲ್ಲ ಮೀನು. ಇದು ಬ್ಲ್ಯಾಕ್ ಪಾಂಪ್ಲೆಟ್, ಹಾಗೆ ಇದು ಸಣ್ಣ ಸಣ್ಣ ಮೀನು. ಯಾವ ಮೀನು ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ, ಬ್ಲ್ಯಾಕ್ ಪಾಂಪ್ಲೆಟ್ ಅಂದು ಗೊತ್ತಿದೆ. ಹಾಗೆ ಇವತ್ತಿನ ಸ್ಪೆಷಲ್ ನೋಡಬೇಕು ಏನು ಮಾಡ್ತಾರೆ ಅಂತ. ಆಲ್ರೆಡಿ ಗ್ರೇವಿ ಆಗಿದೆ, ಫ್ರೈ ಮೇ ಬಿ ಮಾಡ್ತಾರೆ. ಸೊ ಅಮ್ಮ ಇವಾಗ ಕ್ಲೀನನ್ನು ಮಾಡ್ತಾ ಇದ್ದಾರೆ. ಇದು ಪಾಂಪ್ಲೆಟನ್ನು ತೊಗೊಳ್ತೀನಿ ಫ್ರೈ ಮಾಡಲಿಕ್ಕೋಸ್ಕರ. ಆಲ್ರೆಡಿ ಗ್ರೇವಿ ಆಗಿದೆಯಲ್ವ ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಮಸಾಲ ಹಚ್ಚಿ ಆವಾಗಲೇ ಮಸಾಲ ಹಚ್ಚಿ ಫ್ರೈ ಮಾಡಿ ಆಯಿತು. ಹಾಗೆ ಗ್ರೇವಿ ಆಲ್ರೆಡಿ ಮಾಡಿದ್ದಾರೆ ಅಮ್ಮ, ಸೊ ಅದನ್ನೇ ತಿನ್ನೋದು. ಹಾಗೆ ಇದು ಬದನೆಕಾಯಿಯ ಚಟ್ನಿ ಅಂತ ಹೇಳ್ತೀವಿ ನಾವು. ಹಾಗೆ ಊಟಕ್ಕೆ ರೆಡಿಯಾಗಿದೆ ಇವತ್ತಿನ ಊಟ. ಈ ಥರ ಇತ್ತು, ನೋಡ್ತಾ ಇರ್ಬೋದು. ಹಾಗೆ ಮಸ್ತಾಗಿ ಊಟ ಮಾಡ್ತೀವಿ. ನಿಮಗೂ ಕೂಡ ಬಾಯಲ್ಲಿ ನೀರು ಬರ್ತಾ ಇರ್ಬೋದು, ನನಗೂ ಕೂಡ ಬರ್ತಾ ಇದೆ. ಟೀ ಟೈಮ್, ಬ್ಲ್ಯಾಕ್ ಕಾಫಿ ಇವತ್ತು. ಹಾಗೆ ಪತೋಳಿ ಏನಿದೆ ಬಿಸಿ ಆಗ್ತಾ ಇದೆ. ಹಾಗೆ ಮತ್ತೊಂದು ಪಾತ್ರೆಯಲ್ಲಿ ನನ್ನ ಮಗಳಿಗೆ ವೆಜಿಟೇಬಲ್ ಬೀನ್ಸ್ ಹಾಗೂ ಕ್ಯಾರೆಟ್ ಬೇಯಿಸ್ತಾ ಇದ್ದೀನಿ ತಿನ್ನಿಸ್ಲಿಕ್ಕೋಸ್ಕರ ಅವಳಿಗೆ. ಹಾಗೆ ಇವತ್ತು ಫುಲ್ ಲೇಸಿ ಆಗಿ ಹೋಯಿತು ನಂದು ಇಂಡಿಪೆಂಡೆನ್ಸ್ ಡೇ ಏನಿದೆ. ನಿಜವಾಗ್ಲೂ ನನಗೆ ನಿದ್ದೆ ಇಲ್ಲದೆ, ಯಾವತ್ತೂ ಕೂಡ ಮೊದಲಿಂದನೂ ಹಾಗೆ, ಮದುವೆ ಮುಂಚೆಯಿಂದನೂ ಹಾಗೆ ನನ್ನ ನಿದ್ದೆ ಸರಿಯಾಗಿ ಬೇಕು, ಮಧ್ಯಾಹ್ನ ಹಾಗೂ ರಾತ್ರಿ. ಇವಾಗ ನಿದ್ದೆ ಒಂದೆರಡು ದಿನ ನಿದ್ದೆ ಸರಿಯಾಗಿ ಬಂದಿಲ್ಲ ಅಂತ ಹೇಳಿದರೆ ನನಗೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ, ಮತ್ತು ಜೀವಕ್ಕೆಲ್ಲ ಒಂಥರ ಆಗುತ್ತೆ. ಸೊ ಅದೇ ಥರನೇ ಆಗಿತ್ತು ನನಗೆ ಇವತ್ತಿನ ದಿನ. ಏನು ಸ್ಪೆಷಲ್ ಕೂಡ ಇರಲಿಲ್ಲ. ಸ್ವಲ್ಪ ತೋಡಿ ಹಾಂ ಹೋಯ್ತಾ ಪಕ್ಕದ ಮನೆಯಲ್ಲಿ ಪತೋಡಿ ಕೊಡಬೇಕು. ಅವ್ರ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಆಗಿದ್ರು. ಆ್ಯಕ್ಚುಲಿ ಅವ್ರ ಮನೆಯಲ್ಲಿ ನಿನ್ನೆ ಪಾಪು ಹುಟ್ಟಿದೆ, ಮಗ ಹುಟ್ಟಿದ್ದಾನೆ. ನನ್ನ ಕಸಿನ್ ಬ್ರದರ್ ಅವನಿಗೆ ಮಗ ಹುಟ್ಟಿದ್ದಾನೆ. ಹಾಗೆ ಅವರೆಲ್ಲರೂ ಕೂಡ ಹಾಸ್ಪಿಟಲಲ್ಲಿ ಇದ್ದಾರೆ. ಸೊ ಹಾಗಾಗಿ ನಾವು ಕೊಟ್ಟಿಲ್ಲ. ಸೊ ಇವಾಗ ಬಂದಿದ್ದಾರಂತೆ ಅವ್ರ ಮನೆಯವರು. ಸೊ ಅವರಿಗೆ ಕೊಡಲಿಕ್ಕಂತ ಹೋಗಬೇಕು ಪತೋಡಿ. ಪ್ರತಿ ವರ್ಷ ಅವರಿಗೆ ಕೊಡ್ತೀವಿ. ಇಲ್ಲಿ ನಮ್ಮ 4-5 ಮನೆ ಏನಿದೆ, ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಅವ್ರ ಮನೆಯಲ್ಲಿ ಒಂದು ಬಿಟ್ಟು ಯಾವತ್ತೂ ಕೂಡ ಅವ್ರು ಮಾಡಲ್ಲ. ಸೊ ಹಾಗಾಗಿ ಎಲ್ಲರ ಮನೆಯವರು ಅವ್ರ ಮನೆಗೆ ಹೋಗಿ ಕೊಡ್ತಾರೆ. ಹಾಗೆ ಈ ವರ್ಷ ನಾವು ಕೊಟ್ಟಿರಲಿಲ್ಲ, ಬಿಕಾಸ್ ಮನೆಯಲ್ಲಿ ಯಾರೂ ಕೂಡ ಇಲ್ಲ ಅಂತ. ಹಾಗೆ ಇವಾಗ ಅವ್ರು ಬಂದಿದ್ದಾರಂತೆ ಹಾಸ್ಪಿಟ್ಲಿಂದ. ಸೊ ಹಾಗಾಗಿ ಕೊಡಬೇಕು. ಬಿಸಿ ಮಾಡ್ತಾ ಇದ್ದಾರೆ, ಬಿಸಿ ತಿಂದಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ನಾನು ತುಪ್ಪದ ಜೊತೆ ತಿಂತೀನಿ. ತುಪ್ಪ ತಂದವಳು ಮುಟ್ಟೆ ಇಲ್ಲ, ಹಾಗೇ ಉಂಟು ತುಪ್ಪದ ಜೊತೆ ತಿನ್ನಬೇಕು, ಸಖತ್ತಾಗಿರುತ್ತೆ. ತುಪ್ಪದ ಜೊತೆ ತಿನ್ನೋದು. ಮಗಳು ಇದ್ದಿದ್ದಾಳೆ. ಹಾಗೆ ಏನು ಕೂಡ ಬ್ಲಾಗ್ ಮಾಡಿಲ್ಲ. ಹಾಗೆ ಏನಂತಾರೆ, ಕ್ರಿಸ್ಟನ್ ಹಾಗೆ ನೋಲನ್ ಹಾಗೆ ಇಬ್ಬರು ಕೂಡ ಫ್ಯಾನ್ಸಿ ಡ್ರೆಸ್ಸನ್ನು ಮಾಡಿದರು. ಮೇ ಬಿ ಓಪನ್ ಆಗ್ತಾ ಇಲ್ಲ, ಇಲ್ಲಿ ನೆಟ್ವರ್ಕ್ ತುಂಬ ಅಂದರೆ ತುಂಬಾ ಇಶ್ಯೂ ಇದೆ. ಹಾಗೆ ನನ್ನ ಮಗಳು 6 ಮಂತ್ ಇವಾಗ ಅವಳು ಕ್ರಾಸ್ ಆದ್ಲಲ್ವ, ಇವಾಗ 7 ಮಂತ್ ಅವಳಿಗೆ ತಾಗಿದೆ. ಜಸ್ಟ್ 1-2-3 ದಿನ ಆಯಿತು ಅಷ್ಟೇ. ಸೊ ಅವಳ ಫೋಟೋಶೂಟು ನಾವು ಎವ್ರಿ ಮಂತನ್ನು ಮಾಡ್ತೀವಿ. ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್ ಮಂತ್. ಸಿಂಪಲ್ಲಾಗಿ ನಾನು ಮಾಡೋದು ಅಷ್ಟೇ, ಒಂದು ಮೆಮೊರಿಗೋಸ್ಕರ ಸಿಂಪಲ್ಲಾಗಿ ಮಾಡೋದು. ಯಾವ ಥರ ಅವಳು ಚೇಂಜ್ ಆಗ್ತಾಳೆ ಅಂತ ನೋಡಲಿಕ್ಕೋಸ್ಕರ ಮುಂದೆ ಬರುವಂತಹ ದಿನಕ್ಕೆ ಅವಳಿಗೂ ಕೂಡ ತೋರಿಸ್ಬೇಕಲ್ವ ಹೇಗೆ ಅವಳು ಚೇಂಜ್ ಆಗ್ತಾ ಬಂದ್ಲು ಅಂತ. ಮಳೆ ಬಿಡ್ತಾ ಇದೆ, ಹೋಗಿ ಕೊಟ್ಟು ಬರ್ತೀನಿ. ಅವೆಲ್ಲ ನಿಮಗೆ ನಾನು ಶೇರ್ ಮಾಡ್ತೀನಿ. ಈ ಓಪನ್ ಆಗ್ತಾ ಇಲ್ಲ, ಹೇಗೆ ಬಂದಿದೆ ಫೋಟೋಸ್ ಏನು ಕೂಡ ಗೊತ್ತಿಲ್ಲ. ನನ್ನ ಅಕ್ಕ ತುಂಬಾ ಕಷ್ಟಪಡ್ತಾ ಇದ್ದಾಳೆ, ದೊಡ್ಡ ಅಕ್ಕ. ಅವಳದ್ದೇನೋ ಏನಂದರೆ ಕಸದಿಂದ ಏನೋ ಫ್ಯಾನ್ಸಿ ಡ್ರೆಸ್ ಇತ್ತಂತೆ. ತುಂಬ ಬಟ್ಟೆ ಚೆನ್ನಾಗಿ ಮಾಡಿದಾಳೆ. ತುಂಬ ದಿನದಿಂದ ಅವಳು ಟ್ರೈ ಮಾಡ್ತಾ ಇದ್ಲು ಅವಳ ಬಟ್ಟೆಯನ್ನು. ಅದು ಕೂಡ ಚಿಕ್ಕ ಮಗುವಿಗೆ ಹಿಡ್ಕೊಂಡು. ನಂತರ ನನ್ನ ಸಣ್ಣ ತಮ್ಮ ಅಂದರೆ ನನ್ನ ಜಾಸ್ಲಿನ್ ಸಣ್ಣ ತಮ್ಮ ಏನಿದ್ದಾನೆ, ಅವನು ಕೃಷ್ಣ ಆಗಿದ್ದಾನೆ. ಸ್ವಲ್ಪ ಝಲಕ್ ನೋಡಿದಾಗೆ ಆಯಿತು ನನಗಷ್ಟೇ. ಹಾಗೆ ಕ್ರಿಸ್ಟನ್ ಮಾತ್ರ ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ಆರ್ಮಿ ಡ್ರೆಸ್ಸು ಏನು ಅಂತ ನನಗೆ ಗೊತ್ತಿಲ್ಲ. ಅವೆಲ್ಲ ನೋಡಿದ ನಂತರ ನೆಟ್ವರ್ಕ್ ಬರೋದು ಯಾವಾಗ, ಅದು ಓಪನ್ ಆಗೋದು ಯಾವಾಗ ಅಂತ ಗೊತ್ತಿಲ್ಲ. ನಿಮ್ಗೆ ನಾನು ಶೇರ್ ಮಾಡ್ತೀನಿ. ಹಾಗೆ ಮಗಳದ್ದು ಕೂಡ ಫೋಟೋಸ್ ಆಗಲಿ, ಹಾಗೆ 6 ಮಂತ್
ಅವಳದ್ದು ಮಾಡೋದಲ್ವ ಅವೆಲ್ಲ ನಾನು ತೋರಿಸ್ತೀನಿ. ಹಾಗೆ ಬೇಗ ಬೇಗ ಹೋಗಿ ಅವರಿಗೆ ಪತೋಳಿ ಕೊಟ್ಟು ಬರ್ತೀನಿ. ನಾಲ್ಕು ಮಕ್ಕಳ ಫೋಟೋಸ್ ನೋಡಿ ಯಾವ ಥರ ಬಂದಿದೆ ಅಂತ. ಎಲ್ಲರೂ ಕೂಡ ಮುದ್ದಾಗಿ ಕಾಣಿಸ್ತಾರಲ್ವ, ತುಂಬ ಅಂದರೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಸ್ಪೆಷಲ್ ಡೇಸ್ ಆಗಿತ್ತು ಇವತ್ತಿನ ದಿನ. ಚರ್ಚಲ್ಲಿ ಹಾಗೆ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇತ್ತು, ಕ್ರಿಸ್ಟನದ್ದು ಸ್ಕೂಲಲ್ಲಿ ಮಾತ್ರ ಇತ್ತು. ಹಾಗೆ ಈ ಮಕ್ಕಳು ಹೀಗೆ ರೆಡಿ ಆದದ್ದು ಇವತ್ತಿನ ದಿನ. मम्मा बाय कर, बाय कर मम्मा, बाय कर बेटा, बाय. ಗೊತ್ತಾ ಬಸ್. ನಾನು ಆ ಪಕ್ಕದ ಮನೆಯಲ್ಲಿ ಹೋದವಳು, ಇವಳಿಗೂ ಕೂಡ ಕರ್ಕೊಂಡೋಗಿದ್ದೆ. 1.5 ಗಂಟೆ ನಂತರ ನಾನು ಬಂದದ್ದು. ಅಲ್ಲಿನೇ ಮಾತಾಡ್ತಾನೇ ಇದ್ದೆ ಅವ್ರ ಜೊತೆ ತುಂಬ ಹೊತ್ತು. ಇವಳು ಕೂಡ ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗಿದ್ಲು. ಹಾಗೆ ನನ್ನ ತಮ್ಮ ಲಾಂಗ್ ಡ್ರೈವಿಗೆ ಹೋಗಿದ್ದ ಇವತ್ತಿನ ದಿನ. ಬೆಳಗ್ಗೆಯಿಂದ ಇರಲಿಲ್ಲ ಅವನು, ಲಾಂಗ್ ಡ್ರೈವ್ ಹೋಗಿದ್ದ ಫ್ರೆಂಡ್ಸ್ ಜೊತೆ. ಇವಾಗ ಬಂದಿದ್ದಾನೆ, ಫುಲ್ ಟಯರ್ಡ್ ಅಂತೆ, ಬ್ಯಾಕ್ ಪೇನ್ ಅಂತೆ ಹೇಳ್ತಾ ಇದ್ರು. ಹಾಗೆ ನಾವು ಮನೇಲಿದ್ದೇನೆ, ಸುಸ್ತಾಗಿದ್ದೀವಿ. ಹಾಗೆ ಈ ವ್ಲಾಗ್ ಇಲ್ಲಿನೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್ ಗಾಯ್.